ನಾಲ್ಕನೇ ದಿನದ ವಿಚಾರಣೆಯನ್ನ ಮುಗಿಸಿ ಸುಜಾತಾ ಭಟ್ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ನಾಲ್ಕನೇ ದಿನದ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಸುಜಾತಾ ಭಟ್. ಇವತ್ತು ವಿಚಾರಣೆ ನಂತರ ಸುಜಾತಾ ಭಟ್ ಅನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಸುಜಾತಾ ವಿಚಾರಣೆಗೆ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಪ್ರಣವ್ ಮೊಹಂತಿ ಅವರು. ಪ್ರಣವ್ ಮೊಹಂತಿ ವಿಚಾರಣೆ ಬಳಿಕ ಸುಜಾತಾ ಭಟ್ ಬಂಧನದ ಸಾಧ್ಯತೆ ಇದೆ. ಇವತ್ತು ನಾಲ್ಕನೇ ದಿನದ ವಿಚಾರಣೆ ಮುಗಿದ ನಂತರ ಬಂಧನದ ಸಾಧ್ಯತೆ ಇದೆ. ಸುಜಾತಾ ಭಟ್ ವಿರುದ್ಧ ಹೊಸ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳುತ್ತಾ ಹಾಗಾದ್ರೆ ಎಸ್ಐಟಿ. ಚಿನ್ನಯ್ಯ ಅರೆಸ್ಟ್ ಆದ ಕೇಸ್ನಲ್ಲೇ ಆರೋಪಿ ಆಗ್ತಾರಾ ಸುಜಾತಾ ಭಟ್? ಹೊಸ ಎಫ್ಐಆರ್ ಅಥವಾ ಚಿನ್ನಯ್ಯ ಕೇಸ್ಗೆ ಸೇರಿಸುವಂತಹ ಬಗ್ಗೆ ಸಹ ಚರ್ಚೆ ಆಗ್ತಾ ಇದೆ. ಸುಜಾತಾ ಭಟ್ ವಿರುದ್ಧ ಸುಳ್ಳು ದೂರು, ಕ್ರಿಮಿನಲ್ ಸಂಚು ಕೇಸ್ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸುಜಾತಾ ಭಟ್ ವಿರುದ್ಧ ಹಲವು ಸಾಕ್ಷ್ಯವನ್ನ ಸಂಗ್ರಹ ಮಾಡಲಾಗಿದೆ ಎಸ್ಐಟಿಯಿಂದ. ಎಸ್ಐಟಿ ಮುಂದೆ ಈಗಾಗಲೇ ಸುಜಾತಾ ಸ್ವತಃ ತಪ್ಪೊಪ್ಪಿಕೊಂಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ಹೇಳಿರೋದೆಲ್ಲ ಸುಳ್ಳು ಅಂತ. ಹೀಗಾಗಿ ಇವತ್ತು ನಾಲ್ಕನೇ ದಿನದ ವಿಚಾರಣೆಯ ನಂತರ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಸಹ ಇದೆ. ತನಿಖಾಧಿಕಾರಿ ಪ್ರಣವ್ ಮೊಹಂತಿ ಅವರು ಇವತ್ತು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಸುಜಾತಾ ಭಟ್ಗೆ. ಇವತ್ತು ನಾಲ್ಕನೇ ದಿನದ ವಿಚಾರಣೆ. ಚಿನ್ನಯ್ಯ ಅರೆಸ್ಟ್ ಆದಂತಹ ಕೇಸ್ನಲ್ಲೇ ಸುಜಾತಾ ಭಟ್ ಆರೋಪಿ ಆಗ್ತಾರಾ ಹಾಗಾದ್ರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭರತ್, ಸುಜಾತಾ ಭಟ್ ಅವರನ್ನ ಇವತ್ತು ಅರೆಸ್ಟ್ ಮಾಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ಏನ್ ಬೆಳವಣಿಗೆ ಆಗ್ತಾ ಇದೆ ಭರತ್? ಪ್ರಗತಿ, ಹೌದು, ಸುಜಾತಾ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾಲ್ಕನೇ ದಿನದ ವಿಚಾರಣೆ ನಡೀತಾ ಇರುವಂತದ್ದು. ಬಹುಶಃ ಮೊನ್ನೆಯಿಂದ ಒಬ್ಬ ಎಸ್ಐ ಸಬ್ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಯವರನ್ನ ವಿಚಾರಣೆ ಮಾಡ್ತಾ ಇದ್ರು. ದಯಾಮ ಕೂಡ ಇಲ್ಲಿರ್ಲಿಲ್ಲ. ಆದ್ರೆ ಇವತ್ತು ಪ್ರಣವ್ ಮೊಹಂತಿ ಅವರು ಸ್ವತಃ SIT ಕಚೇರಿಗೆ ಬಂದಿದ್ದಾರೆ. ಬೆಳಗ್ಗಿನಿಂದ ಚಿನ್ನಯ್ಯನ ಮಾಹಿತಿಗಳನ್ನ ಸಂಗ್ರಹ ಮಾಡೋದ್ರ ಜೊತೆಗೆ ಸುಜಾತಾ ಭಟ್ ಜೊತೆಗೂ ಕೂಡ ಒಂದಷ್ಟು ವಿಚಾರಣೆಗಳಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತದ್ದು, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ ಕೊಡಲಾಗಿದೆ. ತಪ್ಪೊಪ್ಪಿಗೆಯನ್ನು ಅವರು ಮಾಡಿದ್ರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಯಾವ ಚಾರ್ಜ್ ಗಳನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ಯಾಕಂದ್ರೆ ಎರಡು ಆಯಾಮಗಳಲ್ಲಿ, ಅಂದ್ರೆ ಒಂದು ಈ ಪ್ರಕರಣ ಚಿನ್ನಯ್ಯನ ಪ್ರಕರಣದಲ್ಲಿ ಅವರನ್ನ ಈಗ SIT ಇರುವಂತಹ ಸಾಧ್ಯತೆಗಳ ಬಗ್ಗೆ ಅಷ್ಟೇ ನಾವು ಮಾತನಾಡಬಹುದು. ಅವರು ಯಾವ ಆಂಗಲ್ ಗಳಲ್ಲಿ ಈ ಪ್ರಕರಣವನ್ನು ತೆಗೆದುಕೊಳ್ತಾರೆ, ಅಂದ್ರೆ ಸುಳ್ಳು ಆರೋಪವನ್ನ ಮಾಡದಂತದ್ದು ಅಥವಾ ಸುಳ್ಳು ಈ ರೀತಿಯಾಗಿ ಸುಜಾತಾ ಭಟ್ ಹೇಳಿರುವಂತಹ ಆರೋಪಗಳಲ್ಲಿ ಸುಳ್ಳು ಇರುವಂತದ್ದು ಕಂಡು ಬಂದಾಗ ಸಹಜವಾಗಿ ಒಂದು ಪ್ರತ್ಯೇಕ FIR ಅನ್ನು ದಾಖಲಿಸುವಂತಹ ಅವಕಾಶಗಳು ಕೂಡ ಇರುತ್ತೆ. ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಸುಳ್ಳು ಮಾಹಿತಿಗಳನ್ನ ತನಿಖಾಧಿಕಾರಿಗಳಿಗೆ ಕೊಟ್ಟಂತದ್ದು ಮತ್ತು ಸುಳ್ಳು ಸಾಕ್ಷ್ಯಗಳನ್ನ ದಾಖಲಿಸಿದಂಥದ್ದು ಮತ್ತು ಒಂದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಅವುಗಳಿಗೆ ಅಡ್ಡಿಪಡಿಸುವ ರೀತಿಯಲ್ಲಿ ಈ ರೀತಿಯಾದಂತಹ ಸುಳ್ಳಿನ ಮಾಹಿತಿಗಳನ್ನು ಕೊಟ್ಟಿರುವಂತಹ ಆಧಾರದ ಮೇಲೆ ಅವರ ವಿರುದ್ಧ ಪ್ರತ್ಯೇಕವಾದ FIR ಅನ್ನು ದಾಖಲಿಸುವಂತಹ ಅವಕಾಶಗಳು ಕೂಡ ಇರುವಂತದ್ದು. ಇದು ಒಂದು ಪ್ರತ್ಯೇಕವಾದ FIR ಗಳ ಅವಕಾಶಗಳ ವಿಚಾರಕ್ಕೆ ಬಂದ್ರೆ, ಇನ್ನು ಚಿನ್ನಯ್ಯನ ಪ್ರಕರಣಕ್ಕೆ ಹೇಗೆ ಒಂದು ವೇಳೆ ಈ ಪ್ರಕರಣವನ್ನ ಚಿನ್ನಯ್ಯ ಪ್ರಕರಣಕ್ಕೆ ಲಿಂಕ್ ಮಾಡುವುದಾದ್ರೂ ಕೂಡ ಅನೇಕ ರೀತಿಯಾದಂತಹ ಸಾಧ್ಯತೆಗಳ ಬಗ್ಗೆ SIT ಈಗಾಗಲೇ ಚಿಂತನೆಯನ್ನ ನಡೆಸ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಚಿನ್ನಯ್ಯ ಮತ್ತು ಚಿನ್ನಯ್ಯ ಆ ಪ್ರಕರಣದ ಏನು ಷಡ್ಯಂತ್ರಗಳಿದೆ ಆ ಷಡ್ಯಂತ್ರಗಳ ಭಾಗವಾಗಿ ಸುಜಾತಾ ಭಟ್ ಇದ್ದಿದ್ರೆ ಅದರಲ್ಲಿ ಇವರನ್ನ ಸಹ ಆರೋಪಿಯನ್ನಾಗಿ ಮಾಡುವಂತಹ ಅವಕಾಶಗಳು ಕೂಡ SIT ಇರುವಂತದ್ದು. ಹಾಗಾಗಿ ಯಾವ ಆಂಗಲ್ ನಲ್ಲಿ, ಅಂದ್ರೆ ಒಬ್ಬ ತನಿಖಾಧಿಕಾರಿ ತನ್ನ ವಿಚಾರಣೆ ಸಂದರ್ಭದಲ್ಲಿ ಯಾವ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇರ್ತಾರೋ ಆ ಸಂದರ್ಭಗಳಲ್ಲಿ ಅವರಿಗೆ ಏನ್ ಕಂಡು ಬರುತ್ತೋ ಅವರ ವಿವೇಚನಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಸುಜಾತಾ ಭಟ್ ಯಾವ ರೀತಿಯಾದಂತಹ ಒಂದು ಸಂಬಂಧವನ್ನು ಹೊಂದಿದ್ದಾರೆ ಮತ್ತು ಯಾವ ರೀತಿಯ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನುವಂಥದ್ದು, ಸುಳ್ಳು ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಬಹುತೇಕ ಎಲ್ಲವೂ ಕೂಡ ಸಾಬೀತಾಗಿದೆ. ಆದ್ರೆ ಸಾಬೀತಾದ್ರೆ ಸಾಲೋದಿಲ್ಲ. ಇದು ಸುಳ್ಳಿನ ಜೊತೆಗೆ ಇಲ್ಲಿ ಯಾರಾದ್ರೂ ಈ ಷಡ್ಯಂತ್ರಗಳನ್ನ ಮಾಡಿದ್ರ, ಈ ಷಡ್ಯಂತ್ರಗಳನ್ನು ರೂಪಿಸಿದ್ರ ಅನ್ನುವಂಥದ್ದು ಸುಜಾತಾ ಭಟ್ ಪ್ರಕರಣದಲ್ಲಿ ಪತ್ತೆ ಆಗಬೇಕಾಗಿರುವಂತದ್ದು. ಹೀಗಾಗಿ ಸುಜಾತಾ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಆ ಎಲ್ಲ ಆಯಾಮಗಳನ್ನು ಕೂಡ ತನಿಖೆಗಳನ್ನ ಮತ್ತು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಯಾವ ಸಾಧ್ಯತೆಗಳೆಲ್ಲ ಇದೆ ಆ ಎಲ್ಲ ಸಾಧ್ಯತೆಗಳ ಬಗ್ಗೆ ಕೂಡ SIT ಗಮನ ಹರಿಸಿದೆ. ಈ ನಿಟ್ಟಿನಲ್ಲಿ ಅನೇಕ ರೀತಿಯಾದಂತಹ ಆಂಗಲ್ಗಳಲ್ಲಿ ತನಿಖೆ ಮುಂದುವರೆದಿರುವಂತದ್ದು. ಇವತ್ತು ಕೂಡ ಅವರ ವಿಚಾರಣೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಸ್ವತಃ ಪ್ರಣವ್ ಮೊಹಂತಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ 3 ದಿನಗಳ ಕಾಲ ಏನು ತನಿಖಾಧಿಕಾರಿ ಗುಣಪಾಲ್ ಅವರೇನು ಸಂಗ್ರಹ ಮಾಡಿರುವಂತಹ ಮಾಹಿತಿ ಮತ್ತು ಅವರು ವಿಚಾರಣೆಯಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಅದರಿಂದ ಒಂದಷ್ಟು ಪ್ರಶ್ನೆಗಳನ್ನು ತೆಗೆದು ಅವರಿಗೆ ಕೇಳುವಂಥದ್ದು ಮತ್ತು ಆ ಎಲ್ಲ ಅವರು ಕೊಟ್ಟಂತಹ ಉತ್ತರಗಳು ನಿಖರವಾಗಿದೆಯಾ ಮತ್ತು ಅದನ್ನ ಒಪ್ಪಿಕೊಂಡೇ ಅವರು ಸರಿಯಾದ ವಿಚಾರಣೆ ಸಂದರ್ಭಗಳಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ ಅನ್ನುವಂಥದ್ದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಭರತ್, ಒಂದ್ ಕಡೆ ಅವರು ಸುಳ್ಳು ದೂರನ್ನ ಕೊಟ್ಟಿದ್ದು, ಮತ್ತೊಂದ್ ಕಡೆಯಲ್ಲಿ ಬುರ್ಡೆ ಗ್ಯಾಂಗ್ ಜೊತೆಗೆ ಇದ್ದಂತಹ ಸಂಪರ್ಕ, ಅದರ ಬಗ್ಗೆ ಸಹ ಕಂಪ್ಲೀಟ್ ಆಗಿ ಮಾಹಿತಿಯನ್ನ SITಗೆ ಕೊಟ್ಟಿದ್ದಾರೆ. ಹಾಗಾಗಿ ಸುಜಾತಾ ಭಟ್ ನೀಡಿರುವಂತಹ ಹೇಳಿಕೆ ಆಧಾರದ ಮೇಲೆ ಯಾರನ್ನೆಲ್ಲ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ? ಈ ಹಂತದಲ್ಲಿ ವಿಚಾರಣೆ ಆಗತ್ತಾ?
ಪ್ರಗತಿ ಈ ಹಂತದಲ್ಲಿ ಏಕಾಏಕಿಯಾಗಿ ಅದರ ವಿಚಾರಣೆ ನಡೆಯುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕಂದ್ರೆ ಅವರು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಚಿನ್ನಯ್ಯನಿಗೆ ಯಾವ ರೀತಿಯಾಗಿ ಶೆಲ್ಟರ್ ಕೊಟ್ಟಿದ್ರು ಅದೇ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಸುಜಾತಾ ಭಟ್ ಕೂಡ ಒಂದಷ್ಟು ದಿನಗಳ ಕಾಲ ಇದ್ರು. ಆದ್ರೆ ಯಾವಾಗ ಆ ಒಂದು ಪ್ರಕರಣದಲ್ಲಿ ಅವರು ಹೇಳ್ತಾ ಇರುವಂತದ್ದು ಸುಳ್ಳು ಅನ್ನುವಂಥದ್ದು ಸಾಬೀತಾಗುತ್ತೋ ಆ ನಂತರದ ದಿನಗಳಲ್ಲಿ ಅವರು ನೇರವಾಗಿ ಅವರ ತಿಮ್ರೋಡಿಯ ಮನೆಯಿಂದ ನೇರವಾಗಿ ಬೆಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಕರಣ ಅವರಿಗೆ SITಗೆ ಹಸ್ತಾಂತರವಾದ ಬಳಿಕ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಎಕ್ಸಾಕ್ಟ್ ಆಗಿ 29 ಇವತ್ತು ಅವರು ನಿಜವಾಗಿ ಹಾಜರಾಗಬೇಕಾಗಿತ್ತು. ಆದ್ರೆ ಹಾಜರಾಗಬೇಕಾದ ದಿನಾಂಕಕ್ಕೂ ಮೊದಲೇ ಅವರು ಬಂದು SITಯ ಕದವನ್ನ ತಟ್ಟಿದ್ರು. ಹಾಗಾಗಿ ನಿರಂತರವಾಗಿ ಕಂಟಿನ್ಯೂಸ್ ಅವರ ವಿಚಾರಣೆ 3 ದಿನ ನಡೆದಿದೆ. ಇವತ್ತು 4ನೇ ದಿನ, ಬಹುತೇಕ 4ನೇ ದಿನದ ವಿಚಾರಣೆ ಕೂಡ ಅಂತಿಮ ಮುಕ್ತಾಯದ ಹಂತದಲ್ಲಿರುವಂತದ್ದು. ಆದ್ರೆ ಇವತ್ತು ಮೋಹಂತಿ ಇರುವಂತ ಕಾರಣದಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಸುಜಾತಾ ಭಟ್ ಸುಳ್ಳು ಹೇಳಬೇಕಾದ್ರೂ ಕೂಡ ಅದಕ್ಕೊಂದು ಕಾರಣ ಇರಬೇಕು. ಕೇವಲ ಜಾಗದ ವಿಚಾರಕ್ಕೋ ಅಥವಾ ಧರ್ಮಸ್ಥಳದ ಜೊತೆಗಿನ ವೈಯಕ್ತಿಕ ದ್ವೇಷದ ಕಾರಣಕ್ಕೋ ಅವರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಬಹಳ ಕ್ಲಿಯರ್ ಆಗಿ SIT ಅಂತ ತನಿಖಾ ಸಂಸ್ಥೆಗಳು ಒಪ್ಪೋದಿಲ್ಲ. ಹಾಗಾಗಿ ಇದರ ಹಿಂದೆ ಯಾರಿದ್ದಾರೆ ಅಂದ್ರೆ ಹೇಗೆ ನೀವು ಈ ಒಂದು ಟೀಮ್ ಅನ್ನ ಕನೆಕ್ಟ್ ಆದ್ರೆ ಆ ಮನೆಗೆ ನೀವು ಬರ್ಲಿಕ್ಕೆ ಹೇಗೆ ಕಾರಣ ಆಯ್ತು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸಕ್ಕೆ ಹೇಗೆ ಬರ್ಲಿಕ್ಕೆ ಕಾರಣ ಆಯ್ತು. ಮತ್ತು ಆರಂಭದ ದಿನಗಳಲ್ಲಿ ಸುಮಾರು 4-5 ತಿಂಗಳ ಹಿಂದೆ ಯುನೈಟೆಡ್ ಮೀಡಿಯಾ ಅನ್ನುವಂಥ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಅಭಿಷೇಕ್ ಅನ್ನುವಂಥ ಒಬ್ಬ ಯೂಟ್ಯೂಬರ್ ಮಾಡಿದಂತಹ ಇಂಟರ್ವ್ಯೂನೆಲ್ಲ ಆರಂಭದಲ್ಲಿ ಅವರು ಗೊತ್ತಾಗಿತ್ತು. ಆ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳನ್ನ ಇದೇ ರೀತಿಯಾದಂಥ ಈಗ ಹೇಳ್ತಾ ಇರುವಂತ ಮಾಹಿತಿಗಳನ್ನ ಮತ್ತು ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಂತ ಅಷ್ಟು ಮಾಹಿತಿಗಳನ್ನ ಆ ಯೂಟ್ಯೂಬ್ ನ ಮೂಲಕ ಹಂಚಿಕೊಂಡಿದ್ರು. SIT ತನಿಖೆಯ ಸಂದರ್ಭಗಳಲ್ಲೂ ಆ ಯೂಟ್ಯೂಬ್ ನಲ್ಲಿ ಕೊಟ್ಟಂತ ಹೇಳಿಕೆಗಳ ಮತ್ತು ಅಭಿಷೇಕ್ ಜೊತೆಗಿನ ಆ ಒಂದು ಇಂಟರ್ವ್ಯೂನ ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಕನೆಕ್ಷನ್ ಮೂಲಕ ಅವರು ನೇರವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಯ ಮನೆಗೆ ಬಂದಿದ್ದಾರೆ. ಅಲ್ಲಿಂದ ಅವರಿಗೆ ಸಂಪರ್ಕ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂತದ್ದು. ಆದ್ರೆ ಈ ಒಂದು ಸುಳ್ಳುಗಳನ್ನ ಪೋಣಿಸ್ಲಿಕ್ಕೆ ಇವರೇ ಈ ಷಡ್ಯಂತ್ರದ ಭಾಗವಾಗಿರುವಂತವರೇ ಕಾರಣವ ಅಥವಾ ಬೇರೆ ಏನಾದರೂ ಅವರಿಗೆ ರೀಸನ್ಗಳಿದೆಯಾ ಅಥವಾ ಆ ರೀಸನ್ಗಳಿದ್ರೆ ಅದರ ಹಿಂದೆ ಇರುವಂತವ್ರು ಯಾರು ಅನ್ನುವಂಥದ್ದು ಕೂಡ ಬಹಳ ಗಂಭೀರವಾದಂಥ ಪ್ರಶ್ನೆ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಆಂಗಲ್ಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಲಾಗ್ತಾ ಇದೆ, ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಪಿಕ್ಚರ್ ಒಂದು ಕೆಲವೇ ಗಂಟೆಗಳಲ್ಲಿ ಸಿಗಬಹುದು ಅನಿಸ್ತಾ ಇದೆ. ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.